ಸಾಕ್ಷಿ ಸಾಕ್ಷಿ ಸಾಕ್ಷಿ, ಈ ಬಡಪಾಯಿ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ಕೋಪ ಅಂತೀನಿ? ನಿಮ್ಗೆ ಹೇಳಿದ್ನಲ್ಲ, ಮೆಸೇಜ್ ಮಾಡಿದೀನಿ ಕೂಡ, ಸಂಗೀತಮ್ಮ ಫ್ರೆಂಡ್ ಒಬ್ಬರು ಮಗಳ ಮದುವೆಗೆ ಹೋಗ್ತಿದ್ದೀನಿ ಅಂತ. ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಹಾ, ಈಗ ತಾನೇ ನಾವು ಎಲ್ಲ ಮನೆಗೆ ಬಂದ್ವಿ, ಅಜಿತ್ ಮನೆಗೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನ ತುಂಬ 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 ಮಿಸ್ ಮಾಡ್ಕೊಂಡೆ. ನೀವು ಬಿಡಿ, ಹುಡುಗಿಯರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ. ಹಾ ಸರ್, ನಿಮ್ಗೆ ಆಮೇಲೆ ನಾನು ಫೋನ್ ಮಾಡ್ತೀನಿ. ಓಕೆ ಓಕೆ ಸರ್. ದೇವ್ಯಾನಿ, ಟೀ ತಗೋ. ಹಾ, ಥ್ಯಾಂಕ್ ಯು ಸಂಗೀತ. ಸತ್ಯ, ಬೆಳಿಗ್ಗೆಯಿಂದ ಒಂದು 8 ಸರ್ತಿ ಕುಡ್ದಿದ್ದೀನಿ, ನಾನು ಬೇಡ. ದೇವಯಾನಿ, ನಾಳೆ ನಾಗರ ಪಂಚಮಿ ಅಲ್ವಾ, ಅದಕ್ಕೆ ಅಜಿತ್ತು ಭೂಮಿ ನಮ್ ಜೊತೆ ಇರ್ಲಿ ಅಂತ ಹೇಗೋ ಮಾತಾಡಿ ಅವ್ರನ್ನ ಊರಿಗೆ ಹೋಗೋದ್ರಿಂದ ತಪ್ಸಿದೀನಿ. ಪಾಪ ನನ್ ಮಗ, ಅವನಿಗೆ ಇದ್ದಕ್ಕಿದ್ದ ಹಾಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ದೊಡ್ಡ ಗುರುಗಳಿಗೆ ಫೋನ್ ಮಾಡಿದ್ದೆ. ಆಗವರು ನಿಮ್ ಮಗನ್ ಜಾತಕದಲ್ಲಿ ನಾಗದೋಷ ಇದೆ, ಅದಕ್ಕೆ ನಿಮ್ ಮಗ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂತ ಹೇಳಿದ್ರು. ಇದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ದೆ. ಅದಕ್ಕವರು ನಿಮ್ ಮಗನ್ ಹೆಂಡತಿ ಶಿವನ್ ದೇವಸ್ಥಾನಕ್ ಹೋಗಿ ವ್ರತ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಭೂಮಿನ ವ್ರತ ಮಾಡೋದಕ್ಕೆ ಒಪ್ಸಿದೀನಿ. ಅದಕ್ಕೆ ನಾಳೆ ನಮ್ಮನೇಲಿ ಪೂಜೆ ಆದ್ಮೇಲೆ ಅವ್ರನ್ನೆಲ್ಲರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಹೇಗೋ ಒಟ್ನಲ್ಲಿ ನನ್ ಮಗನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದ್ರೆ ಅಷ್ಟೇ ಸಾಕು ದೇವಯಾನಿ. ಪ್ರಾಯಶಃ ಸಂಗೀತಮ್ಮ, ನಾನು ನಾಳೆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಆಗಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ನಂಗೊಂದು ಮುಖ್ಯವಾದ ಕೆಲಸ ಇದೆ. ಒಂದು ಕೆಲಸ ಮಾಡ್ತೀನಿ, ಅಜಿತ್ಗೂ ಹೇಳಿ ಹೊರಟ್ಬಿಡ್ತೀನಿ. ಸರಿನಪ್ಪ. ದೇವೇನಿಕ, ನಿಮ್ಮ ಕಾರ್ ಕೀ. ಹಾ, ಥ್ಯಾಂಕ್ ಯು. ದೇವಯಾನಿ, ನಾಳೆ ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ನಾನು ತಯಾರಿ ಮಾಡ್ಕೋಬೇಕು. ಅರ್ಜೆಂಟ್ ಆಮೇಲೆ ಎಲ್ಲ ಮರ್ತು ಹೋಗ್ತೀನಿ. ನಿನ್ ಸೊಸೆ ಮಾಡೋ ಸೇವೆಯಿಂದ ನಾಗದೋಷಕ್ಕೆ ಪರಿಹಾರ ಸಿಗ್ಬೋದು, ಆದ್ರೆ ಅದರಿಂದ ಯಾವುದೇ ಕಾರಣಕ್ಕೂ ನಿನ್ನ ಮಗನ ಟ್ರಾನ್ಸ್ಫರ್ ಮಿಸ್ ಆಗಲ್ಲ. ಯಾಕೆಂದ್ರೆ ಆ ಟ್ರಾನ್ಸ್ಫರ್ ಹಿಂದೆ ಇರೋದು ರಾಣ ಮತ್ತೆ ಈ ದೇವ್ಯಾನಿ. ಅಜಿತಾ, ಯಾರ್ದು ಅದು ಫೋನು? ಆಗಿಂದ ಫೋನ್ ಬರ್ತಾನೆ ಇದೆ, ನೀವು ನೋಡಿದ್ರೆ ಕಟ್ ಮಾಡ್ತಿದ್ಯಲ್ಲ. ನಾನು ಮಂಡ್ಯದಿಂದ ಟ್ರಾನ್ಸ್ಫರ್ ಆಗ್ತಾ ಇದೀನಿ ಅನ್ನೋ ವಿಷಯ ಗೊತ್ತಾಗಿ ಮಂಡ್ಯ ಕಾಲೇಜ್ ಹುಡುಗರು ಸೋಷಿಯಲ್ ಮೀಡಿಯಲ್ಲಿ ಒಂದು ಕ್ಯಾಂಪೇನ್ ಮಾಡ್ತೀವಿ, ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಬಾರ್ದು ಅಂತ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಇದೆಲ್ಲ ಬೇಡ, ಸುಮ್ಮನೆ ತೊಂದರೆ ಆಗತ್ತೆ ಅಂತ ನಾನು ಹೇಳಿದ್ರು ಅವ್ರು ಕೇಳ್ತಿಲ್ಲ. ಮಾಡ್ಲಿ ಬಿಡು ಅಜಿತ, ನೀನಕ್ಕೆ ಅವ್ರನ್ನ ತಿಡ್ತೀಯ? ಆಗ್ಲಾದ್ರೂ ನಿನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗ್ಲಿ. ನನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋದಕ್ಕೋಸ್ಕರ ಅವ್ರನ್ನ ತಡಿಲಿಲ್ಲ ಅಂತ ಹೇಳಿದ್ರೆ ನಾನು ತುಂಬಾ ಸೆಲ್ಫಿಶ್ ಆಗಿ ಕಾಣ್ತೀನಪ್ಪ. ಈಗ ನಾನು ಅವ್ರನ್ನ ತಡಿಲಿಲ್ಲ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಅವರಲ್ಲಿ ಒಬ್ರನ್ನ ಯಾರನ್ನಾರು ರಾಣ ಕಡೆ ರೌಡಿಗಳು ಟಾರ್ಗೆಟ್ ಮಾಡ್ತು ಅಂದ್ರೆ, ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಆ ಗಿಲ್ಟು ನಾನು ಸಾಯೋವರೆಗೂ ಇರುತ್ತಪ್ಪ. ಅದು ತುಂಬಾ ತಪ್ಪಪ್ಪ, ಅದರ ಅವಶ್ಯಕತೆ ಇಲ್ಲ. ಆಯ್ತಪ್ಪ, ನಿನಗೇನ್ ಸರಿ ಅನ್ಸುತ್ತೋ ಹಾಗೆ ಮಾಡು. ನಮಸ್ಕಾರ ಅರ್ಚಕ್ರೆ. ನನ್ ಮಗ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತಿದ್ದಾನೆ. ಅವನು ಮತ್ತೆ ಟ್ರಾನ್ಸ್ಫರ್ ಆಗಿ ಇದೇ ಊರಿಗೆ ಬರ್ಬೇಕು ಅಂತ ದೇವ್ರ ಹತ್ರ ಸಂಕಲ್ಪ ಮಾಡಿ ಅರ್ಚನೆ ಮಾಡ್ಕೊಡಿ. ದೇವ್ರ ಹತ್ರ ಈ ತರ ಬೇಡಿಕೆ ಇಟ್ಟು ದೇವ್ರಿಗೆ ಯಾಕೆ ಟಾರ್ಚರ್ ಮಾಡ್ತಿದ್ಯಾ ನೀನು? ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ಸುಮ್ನೆ ಇರೋ. ನಮ್ ಕೈಲಿ ಆಗದೆ ಇರೋದನ್ನ ದೇವ್ರು ನೆರವೇರಿಸ್ತಾನೆ. ಅದಕ್ಕೆ ತಾನೆ ಅವನನ್ನ ದೇವ್ರು ಅಂತ ಕರೆಯೋದು. ನೀನ್ ಸುಮ್ನೆ ನೀರು. ನೀವ್ ಮಾಡಿ ಅರ್ಚಕ್ರೆ. ಹೇಳಿ. ಮಕರ ರಾಶಿ, ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ. ಭೂಮಿ ಎಲ್ಲೇ ಇದ್ರು ಅವಳಿಗೆ ಸುಖ, ಸಂತೋಷ, ನೆಮ್ಮದಿ ಕೊಟ್ಟು ಕಾಪಾಡಪ್ಪ ದೇವ್ರೆ. ಇದು ಸಾಹೇಬ್ರ ಹೆಂಡತಿಯಾಗಿ ನನ್ ಮೊದಲನೇ ನಾಗರ ಪಂಚಮಿ, ಹಾಗೆ ಇದೇ ಕೊನೆ ಕೂಡ. ಬರೋ ನಾಗರ ಪಂಚಮಿ ವೇಳೆಗೆ ಮದ್ವೆ ಒಪ್ಪಂದ ಮುಗ್ದಿರತ್ತೆ. ಮುಂದಿನ ವರ್ಷ ಹಬ್ಬದ ವೇಳೆಗೆ ನಾನು ಸಾಹೇಬ್ರು ಒಬ್ರಿಗೊಬ್ರು ಅಪರಿಚಿತರು. ಆದ್ರೂ ಅವ್ರನ್ನ ಯಾವಾಗ್ಲೂ ಚೆನ್ನಾಗಿಟ್ಟಿರಪ್ಪ ಭಗವಂತ. ಅವರಿಗೆ ಎಲ್ಲ ದೋಷ ಪರಿಹಾರ ಆಗ್ಲಿ, ಶತ್ರು ನಿರ್ಮೂಲ ಆಗ್ಲಿ, ಸಾಹೇಬ್ರಿಂದ 10 ಜನಕ್ಕೆ ಒಳ್ಳೇದಾಗ್ಲಿ. ಅವ್ರು ಯಾವಾಗ್ಲೂ ಅವ್ರ ಕುಟುಂಬದ ಜೊತೆ ನಗ್ನಗ್ತಾ ಬಾಳೋ ಹಾಗೆ ಮಾಡಪ್ಪ. ಮುಂದಿನ ವರ್ಷ ನಾಗರ ಪಂಚಮಿ ವೇಳೆ ಅಷ್ಟರಲ್ಲಿ ನಮ್ಮ ಬಿಡುಗಡೆ ಆಗಿ ನನ್ ಜೊತೆಲಿ ಇರೋ ಹಾಗೆ ಮಾಡಪ್ಪ ಅಂತ ಆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ದೇವ್ರೆ, ನನ್ನ ಹೆಂಡತಿ ಏನೇ ಬೇಡ್ಕೊಂಡ್ರು ಅದನ್ನ ಈಡೇರ್ಸಪ್ಪ. ನಮ್ಮಮ್ಮ ಬೇಡ್ಕೊಂಡಿದ್ದು ಈಡೇರ್ಸ್ಬಿಡಪ್ಪ ದೇವ್ರೆ. ಜಾಣ. ಒಳ್ಳೇದಾಗ ಹೋಗ್ಲಿ ರಾಯ್ರೆ. ಸರಿ, ಎಲ್ರು ಹೋಗೋಣ ನಡೀರಿ. ಎಲ್ರು ನಾಗಪ್ಪಗೆ ಹಾಲು ಎರಿಯೋಣ ನಡೀರಿ. ನಾಗಪ್ಪ, ನಮ್ಮ ಮನೇಲಿರೋರು ಎಲ್ರನ್ನೂ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದ್ ಮಾಡು. ಶ್ರವಣ್, ಹೋಗಪ್ಪ. ದೇವ್ರೆ, ನನ್ನ ಮನಸ್ಸಿನಿಗೆ ಒಳ್ಳೇದ್ ಮಾಡಪ್ಪ.
ನಾನು ಶಾರದಾ ಇಲ್ಲೇ ಇದ್ರು ಅವಳು ಚೆನ್ನಾಗಿರೋ ಥರ ಮಾಡು. ನನ್ನ ಹತ್ರನೇ ಎಲ್ಲ ಇದೆ, ನಿನ್ನನ್ ಬೇಡ್ಕೊಳ್ಳೋ ಅಗತ್ಯನೇ ಇಲ್ಲ. ಆದ್ರೂ ನಿನ್ ನಾಗಶಕ್ತಿಗೆ ನಂದೊಂದ್ ಸವಾಲು. ನಿನಗ್ ನಿಜಕ್ಕೂ ಇನ್ನೊಬ್ಬರ ಬೇಡಿಕೆನ ಈಡೇರಿಸುವ ತಾಕತ್ತಿದ್ರೆ ಆದಷ್ಟು ಬೇಗ ಅಜಿತ್ ಜೊತೆಗೆ ನನ್ ಮದ್ವೆ ಮಾಡು. ಕಾಲೋನಿ ಅವ್ರು ಕಳ್ಕೊಂಡಿರೋ ಮನೆಗಳನ್ನ ಅವ್ರಿಗೆ ಮತ್ತೆ ಸಿಗೋ ಹಾಗೆ ಮಾಡಪ್ಪ. ಹಾಗೆ ಆ ರಾಣಂಗೆ ತಕ್ಕ ಶಿಕ್ಷೆ ಆಗೋ ಹಾಗೆ ನೀನೇ ನೋಡ್ಕೊಬೇಕು. ಅಜಿತ, ನಾಗರ ಪಂಚಮಿ ದಿನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ರು ಕೇಳ್ಕೊಂಡ್ರೆ ನೀನೇನು ಆ ಕಾಲೋನಿಯವ್ರ ಪರವಾಗಿ ಕೇಳ್ಕೊತಾ ಇದೆಯಾ? ನಮ್ಮ ಮನೆ ಬಗ್ಗೆ ಆಗಿರ್ಲಿ ಅಥವಾ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಡೋದಕ್ಕೆ ನೀವೆಲ್ಲರೂ ಇದ್ದೀರಾ. ಆದ್ರೆ ಕಾಲೋನಿಯವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನ್ ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ಸತ್ತ. ಅಜಿತಾ, ನಿನ್ ಕೋರಿಕೆನ ಆ ನಾಗಪ್ಪ ಈಡೇರಿಸ್ಲಿ ಕಣೋ. ನಮ್ಮಮ್ಮಂದ್ ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಸಾಬೀತಾಗಿ ಅವ್ರು ಆದಷ್ಟು ಬೇಗ ಬಿಡುಗಡೆ ಆಗೋಗೆ ನೀನೇ ನೋಡ್ಕೊಳಪ್ಪ. ನಾಗಪ್ಪ, ಇವತ್ ನಿನ್ ದಿವ್ಸ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವತ್ ನಿನ್ ಆಶೀರ್ವಾದ ಸಿಕ್ಕಿದ್ರೆ ಕೋಟಿ ಜನ್ಮದ ಫಲ ಅಂತ ಅದ್ ನನಗ್ ಚೆನ್ನಾಗ್ ಗೊತ್ತು. ನಿಜವಾಗ್ಲೂ ನೀನ್ ಈ ರೀತಿ ನಮ್ ಕಣ್ಗಳ ಕಾಣಿಸೋದು ಅದ್ ನಮ್ ಪುಣ್ಯನೇ. ಆದ್ರೆ ನೀನ್ ಹೀಗೆಲ್ಲ ಕಚ್ಚಕ್ ಹೋಗೋದು ಸರಿನಾ ಹೇಳು? ಅದ್ರಲ್ಲೂ ನಮ್ ದೊಡ್ಡ ಸಾಹೇಬ್ರು ತುಂಬಾನೇ ಒಳ್ಳೆಯವರು. ಒಳ್ಳೆಯವ್ರಂದ್ರೆ ದೇವ್ರಿಗೆ ತುಂಬಾ ಇಷ್ಟ ಅಂತ ಕೇಳಿದೀನಿ. ಅದಕ್ಕೆ ಆ ದೇವ್ರು ಒಳ್ಳೆಯವ್ರನ್ನ ಬೇಗ ಕರ್ಸ್ಕೊತಾನೆ ಅಂತ ಕೇಳಿದೀನಿ. ಅಲ್ಲಪ್ಪ, ನೀನು ಹಾಗೆ ಮಾಡಿದ್ರೆ ಹೇಗೇಳು? ಅವ್ನ ಪ್ರೀತಿಸೋ ಇಷ್ಟು ಜನಕ್ಕೆ ನೀನ್ ಅನ್ಯಾಯ ಮಾಡ್ದಾಗಲ್ವಾ? ಅವ್ರ ವಯಸ್ಸಾದ ತಾಯಿ ಶಾಪ ನೀನು ತಟ್ಬೇಕನ್ನಗಪ್ಪ. ದಯವಿಟ್ಟು ಯಾರಿಗೂ ಎದುರಿಸ್ದೆ ಕಚ್ದೆ ನಿನ್ ಮನೆಗ್ ನೀನ್ ಹೋಗಿ ಸೇರ್ಕೊಳಪ್ಪ. ಮೆಂಟಲ್, ನಿಂಗೇನಾರು ಆಗಿದ್ದೀರಾ? ಸಾಹೇಬ್ರೆ, ಏನು ಆಗಲ್ಲ ಅಂತ ಗೊತ್ತಿದ್ದಿತ್ತೆ ನಾನು ಹಾವು ಹಿಡ್ದಿದ್ದು. ಅಪ್ಪನ ಜೊತೆ ಇರ್ಬೇಕಾದ್ರೆ ಈ ರೀತಿ ಎಷ್ಟೊಂದ್ ಹಾವುಗಳನ್ನ ನಮ್ಮ ಹಳ್ಳಿಲೆಲ್ಲ ಹಿಡ್ದಿದ್ವಿ. ಹಾಗೆ ಆ ಹಾವುಗಳನ್ನ ಸುರಕ್ಷಿತವಾದ ಜಾಗಕ್ಕೆ ಬಿಟ್ಟು ಬಂದಿದ್ವಿ. ನಂಗೆ ಗೊತ್ತು ಸಾಹೇಬ್ರೆ, ನೀವ್ ಎದುರ್ಕೋಬೇಡಿ. ನೋಡು, ಇನ್ನೊಂದ್ಸಲಿ ಈ ತರ ಹುಚ್ಚಾಟ ಮಾಡಿದ್ರೆ ಸರಿ ಇರಲ್ಲ. ಭೂಮಿ, ಆದ್ರೂ ನಿನ್ ಧೈರ್ಯನ ಮೆಚ್ಚಲೇಬೇಕು. ನನ್ ಮಗನ್ಗೆ ತಕ್ಕ ಹೆಂಡತಿ ನೀನು. ನಮ್ ತಾಯಿ ನಮ್ ಮಗಳಾಗ್ ಹುಡ್ತಾರೆ ಅಂತ ನಂಬ್ತೀವಿ. ಆದ್ರೆ ನೀನಿವತ್ತು ನಮ್ ಪಾಲಿಗೆ, ನನ್ ತಮ್ಮನ್ ಪಾಲಿಗೆ ಮರುಜನ್ಮ ಕೊಟ್ಟ ತಾಯಿನೇ ಆಗ್ಬಿಟ್ಟೆ ನೀನು. ಥ್ಯಾಂಕ್ಸ್ ಭೂಮಿ. ಜೀವ ಉಳಿಸಿದ್ಯಾ. ಥ್ಯಾಂಕ್ಸ್ ಹೇಳೋದು ತುಂಬಾ ಸಣ್ಣದಾಗತ್ತೆ. ಆದ್ರೂ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡ್ತಾರಾ? ಸೆನ್ಸ್ ಇದೆ ನಿನ್ಗೇನಾದ್ರು? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಕಣ್ಕನಲ್ವೇನೋ? ಇಷ್ಟು ವರ್ಷ ಗಾಡಿ ಓಡಿಸ್ತಾರೆ. ಆ ಹುಡುಗಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸರ್ ನೋಡಿಲ್ಲ ಸರ್, ಎಮರ್ಜೆನ್ಸಿ ಇತ್ತು, ಸಾರಿ ಸರ್. ಸರಿ ಹೋಗು. ವಾಟ್? ಭೂಮಿ ವಿಷತ್ ಸರ್ಪನ ಕೈಯಲ್ಲಿ ಹಿಡಿದು ಪಕ್ಕಕ್ ಬಿಟ್ಲಾ? ಹೌದು ದೇವಿಯಾನಿ, ಈ ವಿಷಯ ಕೇಳಿಸ್ಕೊಂಡು ನಿನಗೆ ಇಷ್ಟು ಶಾಕ್ ಆಗ್ತಿದೆ ಅಂದ್ರೆ ಇನ್ನು ಕಣ್ಣಾರೆ ನೋಡಿರೋ ನನಗೆಷ್ಟು ಶಾಕ್ ಆಗಿರ್ಬೇಡ ಹೇಳು. ಆ ಹಾವು ಶ್ರವಣ್ ಕಾಲ್ ಹತ್ರನೇ ಇತ್ತು. ಅವನ್ ಏನಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರು ಆ ಹಾವು ಅವನನ್ನ ಕಚ್ಬಿಡ್ತಿತ್ತು. ಓ ಗಾಡ್. ಆಗ ನಮ್ ಭೂಮಿ ನಿಧಾನವಾಗಿ ಹಾವತ್ರ ಹೋಗಿ ಅದನ್ನ ಕೈಲಿ ಇಟ್ಕೊಂಡ್ಲು ಗೊತ್ತಾ? ಅದನ್ನ ನೋಡಿ ನನ್ಗಂತೂ ತುಂಬಾ ಗಾಬರಿ ಆಯ್ತು. ಅಕಸ್ಮಾತ್ ಅದೇನಾದ್ರೂ ಭೂಮಿ ಕಚ್ಬಿಟ್ಟಿದ್ರೆ? ದೇವಯಾನಿ, ನಮ್ ಭೂಮಿ ಹಾವಿನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿ ಅದನ್ನ ಪಕ್ಕಕ್ಕೆ ತಗೊಂಡೋಗ್ಬಿಟ್ಲು ಗೊತ್ತಾ? ಆ ಹಾವು ಏನು ಮಾಡ್ಲಿಲ್ಲ, ಅದ್ರ ಪಾಡಿಗೆ ಅದ್ ಹೊರಟೋಯ್ತು. ನನ್ಗಂತೂ ಅದನ್ನೆಲ್ಲ ನೋಡಿ ಆಶ್ಚರ್ಯ ಆಗೋಯ್ತು. ಛೇ, ಆ ಹಾವು ಭೂಮಿ ಕಚ್ಚಿ ಸಾಯಿಸಿದ್ರೆ ಎಷ್ಟು ಚೆನ್ನಾಗಿರೋದು. ಆ ನಾಗದೇವರಿಗೆ ದೊಡ್ಡ ದೇವಸ್ಥಾನ ಕಟ್ಸಿ ಪ್ರತಿದಿನ ಹಾಲಿನ ಅಭಿಷೇಕ ಮಾಡಿಸ್ತಿದ್ದೆ. ಏನೇ ಹೇಳು ದೇವಯಾನಿ, ಇವತ್ ನಮ್ ಭೂಮಿ ಶ್ರವಣ್ ಪಾಲಿಗೆ ಸಂಜೀವಿನಿನೇ ಆಗೋದ್ಲು. ಅವಳನ್ನ ಎಷ್ಟು ಹೊಗಳಿದ್ರು ಸಾಲದು. ಸಂಗೀತಮ್ಮ, ಏನ್ ಹೇಳ್ತಿದ್ರಿ ನೀವು? ಆದ್ರೆ ನಿಮ್ ಸೊಸೆಗೆ ನಾನು ದಬಾಯಿಸಿ ಬಂದೆ. ಧೈರ್ಯ ಇರಬೇಕು, ಆದ್ರೆ ಈ ತರದ ಹುಂಗತನ ಇರಬಾರ್ದು. ಹಾವು ಹಿಡಿಯೋದಂದ್ರೆ ಏನು ಸುಲಭದ ಕೆಲ್ಸನ ಅಲ್ಲ. ಹಾವಿನ ಗುಣನೇ ಕಚ್ಚೋದು. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ? ನನಗೇನೋ ಮುಖ್ಯವಾದ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ಈ ವಿಷಯ ಕೇಳಿದ ಕೂಡಲೇ ಓಡೋಡಿ ಬಂದೆ. ಅದಕ್ಕೆ ಇಷ್ಟೊತ್ತು ಅವಳ ಜೊತೆಗೆ ಸರಿಯಾಗಿ ಜಗಳ ಮಾಡಿ ಬಂದೆ. ಇನ್ನು ಮುಂದೆ ಅವಳು ತನ್ನ ಜೀವಮಾನದಲ್ಲಿ ಒಂದು ಪ್ಲಾಸ್ಟಿಕ್ ಹಾವು ಮುಟ್ಟೋದಕ್ಕೂ ಯೋಚನೆ ಮಾಡಬೇಕು. ಆ ರೀತಿ ದಬಾಯಿಸಿದೀನಿ. ಅಜಿತಾನೇ ಹೋಗ್ಲಿ ಬಿಡಿ ಸತ್ಯಾನಂದಕ್ಕೆ ಸುಮ್ಮನಾದೆ. ಪಾಪ ರಥ ಬೇರೆ ಮಾಡಿದ್ಲಲ್ಲ, ವಿಶ್ರಾಂತಿ ಮಾಡ್ಲಿ ಅಂತ ಬಿಟ್ಟು ಬಂದೆ. ಇಲ್ಲ ಅಂದ್ರೆ ಇನ್ನೂ ಸರಿಯಾಗಿ ಬೈತಿದ್ದೆ. ಸತ್ಯ, ನನ್ ಸೊಸೆನ ಬೈದ್ರೆ ನಾನ್ ಸುಮ್ನೆ ಇರಲ್ಲ ನೋಡು. ಸಂಗೀತಮ್ಮ, ಮದ್ವೆ ಆದ್ಮೇಲೆ ಅವಳು ನಿಮ್ಮ ಸೊಸೆ, ಅದಕ್ಕೂ ಮುಂಚೆ ನನ್ನ ತಂಗಿ. ಆಯ್ತಾಯ್ತು,
ನೋಡು, ಏನೇ ಆಗಿರ್ಲಿ ನೀನ್ ಭೂಮಿನ ಬೈಬೇಡ, ನಂಗದನ್ನ ಸಹಿಸೋದಕ್ಕಾಗಲ್ಲ. ಈ ಅಂತಃಕರಣ ಕಾಳಜಿ ನನಗೂ ಇತ್ತು, ಹಾಗಾಗಿ ಅಂದೆ. ಅದು ಬಿಡಿ, ನಿಮಗೆ ಸಹಿಸಕ್ಕಾಗದಿರೋ ಅಂತ ಇನ್ನೊಂದು ವಿಷಯ ಇದೆ, ಅದನ್ನು ಹೇಳ್ತೀನಿ ಕೇಳಿ. ಏನು? ಅಜಿತಾ ಭೂಮಿನ ಕರ್ಕೊಂಡು ಬೇರೆ ಊರಿಗೆ ರಿಪೋರ್ಟ್ ಮಾಡಕ್ ಹೋಗ್ತಿದ್ದಾರೆ. ಕೊನೆಗೂ ನನ್ ಮಗ ಸೊಸೆ ಬೇರೆ ಊರಿಗೆ ಹೋಗೋ ದಿನ ಹತ್ರ ಬಂದೇ ಬಿಡ್ತಲ್ಲ. ಅಂಜುಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಕಾಯ್ತಾ ಇರ್ತಾಳೆ. ಫೋನ್ ಮಾಡಿ ಬರ್ತೀನಿ. ರಾಣಾ ಸಾಬ್, ಅಜಿತ್ ನಾಳೆ ಸಂಜೆನೆ ಡೆಲ್ಲಿಗೆ ಹೊರಡ್ತಾ ಇದ್ದಾನೆ. ಇನ್ಮುಂದೆ ಅವನು ಇಲ್ಲಿ ನಿಮಗೆ ಕಾಟ ಕೊಡೋದಕ್ಕೆ ಇರೋದಿಲ್ಲ. ಅಜಿತ್ತು ಅವನ್ ಜನ್ಮದಲ್ಲಿ ನನ್ನ ತಂಟೆಗೆ ಬರಲ್ಲ. ನನ್ನನ್ನೇ ಲಾಕಪ್ ಹಾಕಕ್ಕೆ ಅಂತ ಬಂದ, ಅವನೇ ಪ್ಯಾಕಪ್ ಹಾಗೆ ಹೊಟ್ಟೋದ. ಎಲ್ಲ ಓಕೆ, ಬಟ್ ಒಂದೇ ಒಂದು ಬೇಜಾರು. ಅಜಿತ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇತ್ತು, ಅದೊಂದು ಈಡೇರ್ತಿಲ್ವಲ್ಲ ಅಂತ. ಅದನ್ನು ಮಾಡೋಣ ಬಿಡಿ. ಬಟ್ ಹೌ, ಹೇಗೆ? ಅಜಿತ್ತು ಡೆಲ್ಲಿಗೆ ಹೋಗಿ 1 ತಿಂಗಳಾಗ್ಲಿ, ಆಮೇಲೆ ಭೂಮಿ ತರಕಾರಿ ತರಕ್ಕೆ ಅಂತ ಒಂದ್ ದಿವಸ ಹೋದವಳಿಗೆ ಆಕ್ಸಿಡೆಂಟ್ ಆಗ್ಬೋದಲ್ಲ. ಅಜಿತಾ, ನೀನು ಸ್ಕೂಲಲ್ಲಿ ಇದ್ದಾಗ ಟ್ರಿಪ್ಪಿಗೆ ಹೋಗ್ತಿದ್ಯಲ್ಲ, ಆ ರೀತಿ ಟ್ರಿಪ್ಪಿಗೆ ಕಳಿಸ್ಬಿಡ್ತೀನಿ ಕಣೋ. ನೀನು ಅಷ್ಟೇ ಟ್ರಿಪ್ ಮುಗಿಸ್ಕೊಂಡು ಬೇಗ ಬರ್ತಿದ್ಯಲ್ಲ, ಅದೇ ರೀತಿ ಬೇಗ ಬಂದ್ಬಿಡೋ. ಮಗ್ನೆ, ಭೂಮಿ ಜೋಪಾನ ಕಣೋ. ನಿನ್ನ ಸೊಸೆನ ಚೆನ್ನಾಗಿ ನೋಡ್ಕೋತೀನಿ.